ರಾಜ್ಯ ಕೈಗೆ ಭಾರಿ ಬಿಸಿಯಾದ ಜೆಡಿಎಸ್ ಗೋಯಿಂಗ್ ವಿಚಾರ. ದಾವಣಗೆರೆ ಬ್ಯಾಟಲ್ಗೆ ಅಲ್ಪಸಂಖ್ಯಾತರ ಲೀಡರ್ಸ್ಗಳೇ ಬಲಿ. ರಾಜ್ಯ ಕೈಗೆ ಭಾರಿ ಬಿಸಿಯಾದ ಜೆಡಿಎಸ್ ಗೋಯಿಂಗ್ ವಿಚಾರ. ದಾವಣಗೆರೆ ಬ್ಯಾಟಲ್ಗೆ ಅಲ್ಪಸಂಖ್ಯಾತರ ಲೀಡರ್ಸ್ಗಳೇ ಬಲಿ. ಕೈನಲ್ಲಿ ಮುಸ್ಲಿಮರೇ ಟಾರ್ಗೆಟ್ ಎಂದು ಅಲ್ಪಸಂಖ್ಯಾತರ ಆರೋಪ. ಜಬ್ಬಾರ್ ಹಾಗೂ ನಾಸೀರ್ ರಂತಹ ನಾಯಕರೇ ಕಾಂಗ್ರೆಸ್ನಿಂದ ಔಟ್. ಇದು ಹೀಗೆ ಮುಂದುವರೆದ್ರೆ 2028ಕ್ಕೆ ಕೈಗೆ ತಕ್ಕ ಪಾಠ ಕಲಿಸ್ತೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭುಗಿಲೆದ್ದ ಅಲ್ಪಸಂಖ್ಯಾತರ ಆಕ್ರೋಶ. ಇದನ್ನೇ ದಾಳವಾಗಿ ಬಳಸಿಕೊಳ್ಳಲು ಹೊರಟಿದ್ಯಾ ಜೆಡಿಎಸ್ ಪಕ್ಷ? ಮುಸ್ಲಿಂ ಸಮುದಾಯದ ಓಲೈಕೆಗೆ ಮುಂದಾಗಿದ್ದಾರಾ ದಳಪತಿ? ಕಾಂಗ್ರೆಸ್ ಮತ್ತು ಮುಸ್ಲಿಮರ ನಡುವಿನ ಮುನಿಸೆ ಜೆಡಿಎಸ್ಗೆ ಪ್ಲಸ್ ಆಗುತ್ತಾ? ಒಳಗೊಳಗೆ ತಂತ್ರ ಹೂಡಿ ಮುಸ್ಲಿಮರನ್ನ ಓಲೈಸುತ್ತಾ ಜೆಡಿಎಸ್? ರಾಜ್ಯ ಕೈ ಕಾಂಗ್ರೆಸ್ಗೆ ನುಂಗಲಾಗದ ತುಪ್ಪ ಆಗ್ಬಿಟ್ಟಿದೆ. ದಾವಣಗೆರೆ ಬ್ಯಾಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತರ ಮುನಿಸು. ನಾಸೀರ್, ಜಬ್ಬಾರ್ ಇಂತಹ ನಾಯಕರೇ ಟಾರ್ಗೆಟ್ ಆಗಿ ಔಟ್ ಆಗಿದ್ದಾರೆ ಪಕ್ಷದಿಂದ. ಹೀಗಾಗಿ ಮುಸ್ಲಿಂ ಸಮುದಾಯ ಬೇಸರವನ್ನಗೊಂಡಿದೆ. ಯಾರು ಹೇಳೋರಿಲ್ಲ ಅನ್ಕೊಂಡಿದ್ದೀರಾ? ನೀವೇನ್ ಮಾಡಿದ್ರು ಸರಿನಾ? ಕಾಂಗ್ರೆಸ್ ಪಕ್ಷ ನಾವಿದ್ದಾಗ ಕಾಂಗ್ರೆಸ್ ಪಕ್ಷ ಇದೆ, ಕಾಂಗ್ರೆಸ್ ಪಕ್ಷದಿಂದ ನಾವಿಲ್ಲ ಅಂತ ಹೇಳ್ತಾ ಇದೆ ಮುಸ್ಲಿಂ ಸಮುದಾಯ. ಇಲ್ಲಿ ಯಾರನ್ನ ನಂಬ್ಕೊಂಡು ಯಾರಿದ್ದಾರೆ ಅನ್ನೋದು ಪಕ್ಷ ತಿಳ್ಕೋಬೇಕು. ಅಲ್ಪಸಂಖ್ಯಾತರನ್ನ ನಂಬ್ಕೊಂಡು ಕಾಂಗ್ರೆಸ್ ಪಕ್ಷ ಇರುವಂಥದ್ದು. ನಾವು 2028ಕ್ಕೆ ತಕ್ಕ ಪಾಠವನ್ನ ಕಲಿಸ್ತೀವಿ ಹೀಗೆ ಮುಂದುವರೆದ್ರೆ. ಜಬ್ಬಾರ್, ನಾಸೀರ್ ಅಂಥ ನಾಯಕರೇ ಟಾರ್ಗೆಟ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಅವರೇ ಪಕ್ಷದಿಂದ ಔಟ್ ಆಗಿದ್ದಾರೆ ಅಂತ ಅಂದರೆ ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಜಮೀರ್ ಅಹಮದ್ ಖಾನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು. ಅವರು ಜಬ್ಬಾರ್ ಏನು ಮಾಡಿದ್ದಾರೆ, ನಾಸೀರ್ ಏನು ಕೆಲಸ ಮಾಡಿದ್ದಾರೆ ಅದೆಲ್ಲವೂ ಸಹಿತ ಗೊತ್ತು. ಯಾರ್ಯಾರು ಪಕ್ಷಕ್ಕಾಗಿ ಹೇಗೆ ದುಡ್ದಿದ್ದಾರೆ ಅಂತ. ಇನ್ನು ಅಲ್ಪಸಂಖ್ಯಾತರ ಸಮುದಾಯವನ್ನ ಬೇಸರಗೊಳಿಸ್ತಾ ಇದ್ದೀರಾ, ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷದ ಮೇಲೆ ಅಲ್ಪಸಂಖ್ಯಾತರ ಸಮುದಾಯ ಕಿಡಿಯನ್ನ ಕಾರ್ತಾ ಇದೆ. ಕಾಂಗ್ರೆಸ್ ಹಾಗೂ ಮುಸ್ಲಿಮರ ಮುನಿಸು ಜೆಡಿಎಸ್ಗೆ ಧನಸ್ಸು. ಮುಸ್ಲಿಂ ಮತದಾರರನ್ನ ಓಲೈಸಲು ಈಗ ಜೆಡಿಎಸ್ಗೆ ಒಳ್ಳೆ ಚಾನ್ಸ್. ಜಬ್ಬಾರ್, ನಾಸೀರ್ ಔಟ್, ಕಾಂಗ್ರೆಸ್ ನಿಷ್ಠಾವಂತರ ಸಮರ್ಥನೆ. ಇದರಿಂದ ಮುಸ್ಲಿಂ ನಾಯಕತ್ವದಲ್ಲಿಯೇ ಭಾರಿ ಭಿನ್ನಾಭಿಪ್ರಾಯ. ಮುಸ್ಲಿಮರನ್ನ ಹಗುರವಾಗಿ ಕಾಣದಂತೆ ಹೈಕಮಾಂಡ್ಗೆ ಪತ್ರ. ಈ ನಿಲುವು ಮುಂದುವರೆದ್ರೆ 2028ರ ಒಳಗೆ ಮತ ಬ್ಯಾಂಕ್ ವಿಭಜನೆ ಪಕ್ಕ. ಇದನ್ನೇ ಲಾಭದ ದಾಳವಾಗಿ ಮಾಡಿಕೊಳ್ಳಲಿರುವ ಜೆಡಿಎಸ್ ಪಕ್ಷ. ಹಾಗಿದ್ರೆ ಮುಸ್ಲಿಂ ಸಮಾವೇಶದ ಬಳಿಕ ಜೆಡಿಎಸ್ಗೆ ಸಿಗುತ್ತಾ ಸಿಹಿ ಸುದ್ದಿ? ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಎನ್ನುವಂತೆ ಜೆಡಿಎಸ್ ಇದನ್ನ ಬಳಸ್ಕೊಳ್ತಾ ಇದೆಯಾ ಅನ್ನುವಂಥದ್ದು. ಈಗಾಗಲೇ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಮೇಲೆ ಕೋಪಗೊಂಡಿದ್ದಾರೆ, ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ನಮ್ಮ ಸಮುದಾಯಕ್ಕೆ ಇವರು ಓಲೈಕೆಯನ್ನ ಮಾಡಿಕೊಡ್ತಾ ಇಲ್ಲ, ನಮ್ಮನ್ನ ಮತ ಬ್ಯಾಂಕ್ಗಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಸಮಾವೇಶದ ಬಳಿಕ ಮುಸ್ಲಿಂ ಏನು ಸಮಾವೇಶವನ್ನ ಮಾಡಬೇಕು ಅಂತ ತೀರ್ಮಾನಗೊಂಡಿದೆಯೋ, ಸಮಾವೇಶದ ಬಳಿಕ ಜೆಡಿಎಸ್ಗೆ ಏನಾದರೂ ಇದರಿಂದ ಪ್ಲಸ್ ಆಗುತ್ತಾ, ಸಿಹಿ ಸುದ್ದಿ ಏನಾದರೂ ಸಿಗುತ್ತಾ ಅಂತ. ಯಾಕಂದ್ರೆ ಮುಂಚೆಯಿಂದನೂ ಸಹಿತ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಮುಸ್ಲಿಂ ಒಂದಿಷ್ಟು ಮತಗಳನ್ನ ಜೆಡಿಎಸ್ ಸಹಿತ ಇಟ್ಕೊಂಡಿದೆ. ಅಂದರೆ ಮೊದಲಿಂದನೂ ಕೂಡ ನಾವು ಪ್ರಾದೇಶಿಕ ಪಕ್ಷವಾದಂಥ ಜೆಡಿಎಸ್ ಪಕ್ಷ ಮುಂಚೆಯಿಂದನೂ ಸಹಿತ ಒಂದು ರೀತಿಯಾಗಿ ಆ ಪಕ್ಷ ಹೇಗಿತ್ತು ಅಂತಂದರೆ ಓಕೆ, ಗೌಡ್ರ ಆಡಳಿತ ಇತ್ತು, ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಆಡಳಿತವೂ ಸಹಿತ ಜೆಡಿಎಸ್ನಲ್ಲಿ ಮುಂಚೆಯಿಂದನೂ ಇದೆ, ಬಿಜೆಪಿಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ. ಹಾಗಾಗಿ ಮುಸ್ಲಿಂ ಸಮುದಾಯ ಒಂದು ವೇಳೆ ಏನಾದರೂ ಜೆಡಿಎಸ್ ಪಕ್ಷವನ್ನು ಸೇರೋದಕ್ಕೆ ನಿರ್ಧಾರವನ್ನು ಮಾಡ್ಕೊಳ್ಬೋದಾ? ಯಾಕಂದರೆ ಜಬ್ಬಾರ್, ನಾಸೀರ್ ರಾಜೀನಾಮೆ ಏನಿದೆಯಲ್ಲ, ಇದು ಆ ಸಮುದಾಯಕ್ಕೆ ದೊಡ್ಡ ಮಟ್ಟದ ಬೇಸರವನ್ನು ವ್ಯಕ್ತಪಡಿಸಿದೆ. ನಾವು ಇಷ್ಟೆಲ್ಲ ಪಕ್ಷಕ್ಕಾಗಿ, ಕಾಂಗ್ರೆಸ್ ಪಕ್ಷಕ್ಕಾಗಿ
ಮತವನ್ನು ಹಾಕ್ತೀವಿ, ನಮ್ಮ ಮತಗಳು ಕಾಂಗ್ರೆಸ್ಗೆ ಫಿಕ್ಸ್ ಆಗಿರುತ್ತೆ. ಬಟ್ ಇಲ್ಲೇನಾಗ್ತಾ ಇದೆ, ಇಲ್ಲಿ ನಮಗೆ ಅನ್ಯಾಯ ಆಗ್ತಾ ಇದೆ. ನಮ್ಮ ಸಮುದಾಯವನ್ನು ಎತ್ತಿ ಹಿಡಿತಾ ಇಲ್ಲ, ನಮಗೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದನ್ನು JDS ಏನಾದರೂ ಬಳಸ್ಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ. ಹೀಗೆ ಅಲ್ವಾ ನಡೆಯೋದು ರಾಜಕೀಯವಾಗಿ. ಆಪ್ರೇಷನ್ಸ್ಗಳು ನಡೀತಾವಲ್ಲ, ನಾವು ಹೇಳ್ತೀವಿ ಕಮಲ ಆಪ್ರೇಷನ್, ಕೈ ಆಪ್ರೇಷನ್. ಈಗ JDS ಆಪ್ರೇಷನ್ ಆಗಿಬಿಡುತ್ತೇನೋ ಈ ಒಂದು ಸಮಸ್ಯೆಯನ್ನು, JDS ಲಾಭ ಮಾಡ್ಕೊಂಡ್ಬಿಡುತ್ತೇನೋ ಅಂತ. ಹೆಂಗೂ ಕಾಂಗ್ರೆಸ್ ಮೇಲೆ ಬೇಸರಗೊಂಡಿದ್ದಾರೆ. ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ವಿಚಾರದಲ್ಲೇ ಬೇಸರಗೊಂಡಿದ್ದರು. ಬಟ್ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆಯಾ ಅಂತ ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಜಬ್ಬಾರ್ ರಾಜೀನಾಮೆ, ನಾಸಿರ್ ರಾಜೀನಾಮೆ ತರಾತುರಿಯಲ್ಲಿ ಬೇಕಾಗಿರಲಿಲ್ಲ. ಒಂದು ಸ್ವಲ್ಪ ಅದ್ರ ಬಗ್ಗೆ ವಿವರಣೆಯನ್ನು ಪಡೆದುಕೊಳ್ಬೇಕು, ತನಿಖೆಯನ್ನು ನಡೆಸಬೇಕಾಗುತ್ತೆ. ಏನಾಗಿತ್ತು ಆಂತರಿಕವಾಗಿ, ನಿಜವಾಗ್ಲೂ SDPI ಸಪೋರ್ಟ್ ಮಾಡಿದಾರಾ, ಇದ್ರ ಬಗ್ಗೆ ಏನಾದರೂ ಪ್ರೂಫ್, ಅಷ್ಟೊಂದು ಗಾಢವಾದಂಥ ಪ್ರೂಫನ್ನು ಇಟ್ಕೊಂಡಿತ್ತಾ ತರಾತುರಿಯಲ್ಲಿ ಇವರ ರಾಜೀನಾಮೆಯನ್ನು ಮಾಡಿಸ್ಬಿಡೋದಕ್ಕೆ? ನಿಜವಾಗ್ಲೂ ಹಾಗಾದರೆ ಜಬ್ಬಾರ್ ಮತ್ತು ನಾಸಿರ್ ಈ ರೀತಿಯಾಗಿ ಅನ್ಯಾಯ ಮಾಡಿದ್ರ ಪಕ್ಷಕ್ಕೆ? ಇವೆಲ್ಲವೂ ಸಹಿತ ಪ್ರಶ್ನೆಯನ್ನು ಮೂಡಿಸ್ತಾ ಇದ್ದಾವೆ.